ದಾಖಲೆಯ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವರ್ಷ ಸಾಲವನ್ನು ದಾಖಲೆ ಮಟ್ಟದಲ್ಲೇ ಮಾಡೋಕೆ ತೀರ್ಮಾನಿಸಿದ್ದಾರೆ. ಇನ್ನೊಂದು ಕಡೆ ಸಾಲ ಸರಿದೂಗಿಸಲು ಮದ್ಯದ ದರ ಏರಿಕೆಗೂ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ನಡೆಸಿದ ನ್ಯೂಸ್ 18 ಮೆಗಾ ಅಭಿಯಾನಕ್ಕೆ ಅನುದಾನ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಬೀದಿ ನಾಯಿ ಹಾವಳಿ ತಡೆಗೆ ನ್ಯೂಸ್ 18 ಕೊಟ್ಟ ಸಲಹೆಗಳಿಗೂ ಬಜೆಟ್ನಲ್ಲಿ ಅನುದಾನ ಸಿಕ್ಕಿದೆ. ಎಲ್ಲದರ ಜೊತೆ 35 ವರ್ಷಗಳ ಬಳಿಕ ರಾಜ್ಯದಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ಗೂ ಸಿದ್ದರಾಮಯ್ಯ ಮುನ್ನುಡಿ ಹಾಕಿದ್ದಾರೆ. ಸಾಲಿನ ಆಯವ್ಯಯ ಅಂದಾಜನ್ನು ಮಂಡಿಸುವುದು. 2026-27ನೇ ಸಾಲಿನ ಬಜೆಟ್ ಗಾತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ 4,48,000 ಕೋಟಿಗೆ ಮುಟ್ಟಿಸಿದ್ದಾರೆ. ಜೊತೆಗೆ ಈ ವರ್ಷ 1,32,000 ಕೋಟಿ ಸಾಲ ಮಾಡುವುದಕ್ಕೂ ನಿರ್ಧರಿಸಿದ್ದಾರೆ. ಬಜೆಟ್ ಲೆಕ್ಕವನ್ನು ಸರಿದೂಗಿಸಲು ಸಾಲ ಮಾಡುವುದಷ್ಟೇ ಅಲ್ಲ, ಮದ್ಯಪ್ರಿಯರ ಜೇಬಿಗೂ ಕತ್ತರಿ ಪ್ರಯೋಗಿಸಲು ಮುಂದಾಗಿದೆ. ಇದಕ್ಕಾಗಿ ಸರ್ಕಾರ ಮದ್ಯ ಉತ್ಪಾದಕರಿಗೆ ದರ ಏರಿಕೆಯ ಸ್ವಾತಂತ್ರ್ಯವನ್ನ ನೀಡಿ ಜಾಣ ಹೆಜ್ಜೆ ಇಟ್ಟಿದೆ. ಶೀಘ್ರದಲ್ಲೇ ಮದ್ಯದ ದರ ಏರಿಕೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ದರ ಏರಿಕೆಯ ನಿರ್ಧಾರ ಉತ್ಪಾದಕರಿಗೆ ಸರ್ಕಾರ ಬಿಟ್ಟುಕೊಟ್ಟಿದೆ. ಜಾಗತಿಕ ಮಟ್ಟದ ಮದ್ಯದ ಅಂಶ ಆಧರಿಸಿ ತೆರಿಗೆ ಹಾಕಲು ನಿರ್ಧರಿಸಿದ್ದು 2026 ಮದ್ಯದ ಅಂಶ ಪರಿಗಣಿಸಿ ಅಬಕಾರಿ ಸುಂಕ ನಿಗದಿ ಮಾಡಲಿದೆ. ಅಂದ್ರೆ ರಮ್, ಜಿನ್, ವೈನ್, ಬ್ರ್ಯಾಂಡಿ, ಬಿಯರ್ಗಳಲ್ಲಿ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಪರ್ಸೆಂಟೇಜ್ ಇರುತ್ತೋ ಅದರ ಮೇಲೆ ಸುಂಕ ಹೆಚ್ಚಳ ಆಗಲಿದೆ. ಕಳೆದ ವರ್ಷ ಅಬಕಾರಿ ಇಲಾಖೆಗೆ 36,492 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿತ್ತು. ಈ ಸಲ 45,000 ಕೋಟಿ ಆದಾಯ ಸಂಗ್ರಹದ ಗುರಿ ಇಟ್ಕೊಂಡು ಸರ್ಕಾರ ಈ ನಿರ್ಧಾರ ಮಾಡಿದೆ. ಇದರ ಮಧ್ಯೆನೇ ಮುದ್ರಾಂಕ ನೋಂದಣಿ ಇಲಾಖೆಯ ಆದಾಯ ಸಂಗ್ರಹವನ್ನ 29,000 ಕೋಟಿಗೆ ಹೆಚ್ಚಿಸಬೇಕು. ಸಾರಿಗೆ ಇಲಾಖೆಯಲ್ಲೂ ಆದಾಯ ಸಂಗ್ರಹವನ್ನ ಈ ವರ್ಷ 15,500 ಕೋಟಿಗೆ ಹೆಚ್ಚಿಸಬೇಕು ಅಂತ ಬಜೆಟ್ನಲ್ಲೇ ಸಿಎಂ ಉಲ್ಲೇಖಿಸಿದ್ದಾರೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಬಜೆಟ್ನಲ್ಲೇ ಸಿಎಂ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಿದ್ರು. 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಯನ್ನ ನಿಷೇಧಿಸುವ ನಿರ್ಣಯ ಮಂಡಿಸಿದ್ರು. ಸರ್ಕಾರದ ನಿರ್ಧಾರಕ್ಕೆ ಪೋಷಕರು, ಮನೋವೈದ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಾನು ಆ್ಯಸ್ ಅ ಪೇರೆಂಟ್ ಇದನ್ನು ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಸ್ಕ್ರೀನ್ ಟೈಮು ಯಾರಿಗಾದರೂ ಒಳ್ಳೆಯದಲ್ಲ. ನಾವು ದೊಡ್ಡವರೇ ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಅದರಲ್ಲಿ ಮಕ್ಕಳಿಗೆ ನಾನು 100% ಇದನ್ನು ಎನ್ಕರೇಜ್ ಮಾಡಲ್ಲ. ಸೊ ಈ ಡಿಸಿಷನ್ನ ನಾನು ವೆಲ್ಕಮ್ ಮಾಡ್ತೀನಿ. ಇದು ಬಹುಶಃ ಸಮಯೋಚಿತ ನಿರ್ಧಾರ. ಆದ್ರೆ ಇದು ಇಮಿಡಿಯೇಟ್ ಆಗಿ ಎಷ್ಟರ ಮಟ್ಟಿಗೆ ಇಫೆಕ್ಟ್ ಕೊಡುತ್ತೆ ಹೇಳಕ್ ಬರಲ್ಲ. ಶಾಲೆ ಒಳಗೆ ಯಾರು ಉಪಯೋಗ ಮಾಡುದಿಲ್ಲ, ಆದ್ರೆ ಹೊರಗೆ ಕಡಿವಾಣ ಹಾಕೋದು ಬಹಳ ಕಷ್ಟ ಇದೆ. ಉಪಯೋಗ ಮಾಡ್ಲಿಕ್ಕಿಲ್ಲ ಅನ್ನುವಂತ ಒಂದು ಕಾನೂನು ಬಂದ್ರೆ ಬಹುಶಃ ಕಾನೂನಿಗೆ ಹೆದರಿ ಆದ್ರೂ ಸ್ವಲ್ಪ ಜನ ಆದ್ರೂ ಅದರಿಂದ ದೂರ ಸರಿತಾರೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿರ್ಬಂಧ ಹಾಕಿದೆ ಸರ್ಕಾರ ನಿಜ. ಆದ್ರೆ ಆದೇಶ ಜಾರಿಗೆ ತರಲು ಸಾಕಷ್ಟು ಸವಾಲುಗಳಿವೆ. 1. ಮೊಬೈಲ್ ಬಳಸುವ ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. 2. ಅಂತಾರಾಷ್ಟ್ರೀಯ ಸೈಬರ್ ತಂತ್ರಜ್ಞಾನ ಅಳವಡಿಸಬೇಕು. 3. ಕಂಟೆಂಟ್ ಆಪ್ ಕಂಪನಿಗಳಿಗೆ ನೋಟಿಸ್ ನೀಡಬೇಕು. 4. ರಾಜ್ಯದಲ್ಲಿ ದೊಡ್ಡ ಜಾಗೃತಿ ಅಭಿಯಾನ ನಡೆಸಬೇಕು. 5. ಮೊಬೈಲ್ ಚಟ ಬಿಡಿಸಲು ಕೌನ್ಸಿಲಿಂಗ್ ಕೇಂದ್ರ ತೆರೆಯಬೇಕು. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧಿಸಲಾಗುವುದು. ಇದು ಬರೀ ಸರ್ಕಾರದ ಜವಾಬ್ದಾರಿಯಷ್ಟೇ ಅಲ್ಲ, ಪೋಷಕರು ಮಕ್ಕಳನ್ನ ಮೊಬೈಲ್ ಗೀಳು ಬಿಡಿಸಲು ಮುಂದಾಗಬೇಕು. ಆಗಷ್ಟೇ ಸರ್ಕಾರದ ಈ ಆದೇಶಕ್ಕೆ ಮಹತ್ವ ಸಿಗಲಿದೆ. ಕಾಲೇಜುಗಳಲ್ಲಿ ಸ್ಟೂಡೆಂಟ್ಸ್ ಎಲೆಕ್ಷನ್ ಘೋಷಣೆ. ರಾಜ್ಯದ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲೇ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಹೊಣೆಗಾರಿಕೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಬೆಳೆಸಲು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸಲು ನಮ್ಮ ಸರ್ಕಾರವು ಉದ್ದೇಶಿಸಿದೆ. 1989-90ರಲ್ಲಿ ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿ ಎಲೆಕ್ಷನ್ ರದ್ದುಗೊಳಿಸಿದ್ರು. ಸ್ಟೂಡೆಂಟ್ಸ್ ಚುನಾವಣೆ ವೇಳೆ ನಡೆದ ಘರ್ಷಣೆಗಳು, ವಿದ್ಯಾರ್ಥಿಗಳ ನಡುವೆ ಆಗಿದ್ದ ಗಲಾಟೆಗಳು, ಕ್ಯಾಂಪಸ್ನಲ್ಲಿ ಅಶಾಂತಿ, ರಾಜಕೀಯ ಹಸ್ತಕ್ಷೇಪ, ವಿದ್ಯಾರ್ಥಿಗಳ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆಯಾಗುತ್ತೆ ಅಂತ 35 ವರ್ಷಗಳ ಹಿಂದೆಯೇ ಬ್ಯಾನ್ ಮಾಡಿದ್ರು. ಆದ್ರೆ ರಾಜಕೀಯಕ್ಕೆ ಹೊಸ ಪೀಳಿಗೆ, ಬಿಸಿ ರಕ್ತದವರು ಬರಬೇಕು.
ಅದಕ್ಕೆ ಮತದಾನದ ಮಹತ್ವ, ಸಂವಿಧಾನಾತ್ಮಕ ಮೌಲ್ಯಗಳನ್ನ ಯುವಜನತೆಗೆ ತಿಳಿಸಬೇಕು ಅಂತ ರಾಹುಲ್ ಗಾಂಧಿ ಪತ್ರ ಬರೆದಿದ್ರು. ಹೀಗಾಗಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಸೆಲೆಕ್ಷನ್ ನಡೆಸಲು ಸರ್ಕಾರ ತೀರ್ಮಾನಿಸಿದೆ. ಬೀದಿನಾಯಿ ಹಾವಳಿ ತಡೆ ಬಗ್ಗೆ ನ್ಯೂಸ್ 18 ಅಭಿಯಾನಕ್ಕೆ ಸ್ಪಂದನೆ. ಮಹಿಳೆಯ ಮೇಲೆ ನಾಯಿ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಬೆಳಿಗ್ಗೆ ಮಹಿಳೆ ವಾಕಿಂಗ್ಗೆ ಅಂತ ತೆರಳ್ತಾ ಇದ್ರು. ಈ ವೇಳೆ ಮನೆ ಬಳಿ ನಾಯಿ ಬಂದು ದಾಳಿ ಮಾಡಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದೀವಿ. ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿಗೆ ಮಕ್ಕಳಿಂದ ವೃದ್ಧರವರೆಗೂ ನಲುಗಿ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಬೀದಿನಾಯಿಗಳ ದಾಳಿ ಆಗ್ತಿರೋದು ಯಾಕೆ, ನಿಯಂತ್ರಣ ಹೇಗೆ ಮಾಡಬೇಕಂತ ನ್ಯೂಸ್ 18 ಕನ್ನಡ ವಿಸ್ತೃತ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿತ್ತು. ಈಗ ಬಜೆಟ್ನಲ್ಲಿ ಬೀದಿನಾಯಿಗಳ ನಿಯಂತ್ರಣಕ್ಕೆ ಬೆಂಗಳೂರು ಹಾಗೂ ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರ ತೆರೆಯುವುದಾಗಿ ಘೋಷಿಸಿದ್ದಾರೆ. ಇಲ್ಲಿ ಪಶುವೈದ್ಯರು ಮತ್ತು ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ತರಬೇತಿ ನೀಡಲು ನಿರ್ಧಾರ ಮಾಡಲಾಗಿದೆ. ಬೀದಿನಾಯಿಗಳ ಸಮಸ್ಯೆಗೆ ಪರಿಹಾರೋಪಾಯವಾಗಿ ಸಂತಾನಹರಣ ನಿಯಂತ್ರಣವನ್ನು ವೈಜ್ಞಾನಿಕ ಹಾಗೂ ಪರಿಣಾಮಕಾರಿ ರೀತಿಯಲ್ಲಿ ಜಾರಿಗೆ ತರುವ ಉದ್ದೇಶದಿಂದ ಪಶುವೈದ್ಯರು ಮತ್ತು ಪಶುವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ತಾಂತ್ರಿಕ ತರಬೇತಿಯನ್ನು ನೀಡಲು ಬೆಂಗಳೂರು ಹಾಗೂ ಬೀದರ್ನ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ಬರೋಬ್ಬರಿ 690 ಕೋಟಿ ಅನುದಾನ ಘೋಷಣೆ. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯನ್ನೇ ಸರ್ಕಾರ ಮರೆತು ಬಿಟ್ಟಿತ್ತು. ಆದರೆ ನ್ಯೂಸ್ 18 ಕನ್ನಡ ಸುಮ್ಮನಿರಲಿಲ್ಲ. ಕುಸಿದು ಬೀಳುವ ಹಂತ ತಲುಪಿದ ಶಾಲೆಗಳ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಮಾಡಿತ್ತು. ನ್ಯೂಸ್ 18 ಕಾಳಜಿ ವರದಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಬಜೆಟ್ನಲ್ಲೇ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಟ್ಟು 690 ಕೋಟಿ ರೂಪಾಯಿ ಅನುದಾನ ಘೋಷಿಸಿದ್ದಾರೆ ಸಿಎಂ. ಸಾಲಿನಲ್ಲಿ ಇನ್ನೂ 100 ಶಾಲೆಗಳನ್ನು 400 ಕೋಟಿ ರೂಗಳ ವೆಚ್ಚದಲ್ಲಿ ಇದೇ ಮಾದರಿಯಲ್ಲಿ ಉನ್ನತೀಕರಿಸಲಾಗುವುದು. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ನ ಪ್ರಮುಖಾಂಶಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.